ತಿಪಟೂರು ತಾಲೂಕು ಕೋಟೆನಾಯಕನಹಳ್ಳಿಯ ಶ್ರೀ ಬನಶಂಕರಿ ಅಮ್ಮನವರ ಜಾತ್ರಾ ಮಹೋತ್ಸವ ಪ್ರಾರಂಭವಾಗಿದ್ದು ಇವತ್ತು ಧ್ವಜಾರೋಹಣ ಹಾಗೂ ನಂದಿ ಪೂಜೆ ಮತ್ತು ನವಗ್ರಹ ಪೂಜೆ ಮುಗಿಸಲಾಗಿದೆ. ನಾಳೆ ಅಂದರೆ 24ನೇ ತಾರೀಕು ಅಗ್ನಿಕುಂಡ ಪ್ರವೇಶ ಇರುತ್ತದೆ. ಕಳಸ ಸ್ಥಾಪನೆ ಮತ್ತು ಆನೆ ಮತ್ತು ಕುದುರೆಯ ವಾಹನೋತ್ಸವ ಇರುತ್ತದೆ ಮತ್ತು ರಾತ್ರಿ 2:30ಕ್ಕೆ ಬಲಿಶಾಂತಿಯ ನಂತರ ಮದ್ದಿನ ಪ್ರದರ್ಶನ ಇರುತ್ತದೆ. ಅದನ್ನು ಖಂಡಿತವಾಗಿ ನೋಡಿ. ಮತ್ತು ನಾಳೆ ಕೆಂಡವನ್ನು ನೋಡುವುದಕ್ಕಾಗಿ ಎಂದು ಅಲ್ಲಿ ಕುಳಿತುಕೊಳ್ಳುವ ವ್ಯವಸ್ಥೆಯನ್ನು ಸರಿಯಾಗಿ ಮಾಡಲಾಗಿದೆ. ಭಕ್ತಾದಿಗಳಿಗಾಗಿ ಊಟದ ವ್ಯವಸ್ಥೆಯನ್ನು ಮಾಡಲಾಗಿದೆ ಮತ್ತು ಸಂಪೂರ್ಣವಾಗಿ ಇನ್ನು 4 ದಿನಗಳ ಕಾಲ ಊಟದ ವ್ಯವಸ್ಥೆ ಇರುತ್ತದೆ ಮತ್ತು ಟಾಯ್ಲೆಟ್ಗಳ ವ್ಯವಸ್ಥೆ ಅದ್ದೂರಿಯಾಗಿ ಮಾಡಲಾಗಿದೆ. ಭಕ್ತಾದಿಗಳಿಗೆ ಯಾವುದೇ ತರಹ ಕುಂದು ಕೊರತೆ ಇಲ್ಲದಂತೆ ಟಾಯ್ಲೆಟ್ಗಳ ವ್ಯವಸ್ಥೆ ಮಾಡಲಾಗಿದೆ ಮತ್ತು ಭಕ್ತಾದಿಗಳಿಗಾಗಿ ಆರ್ಕೆಸ್ಟ್ರಾ ಮತ್ತು ಮನೋರಂಜನೆ ಕಾರ್ಯಕ್ರಮಗಳು ಕೂಡ ಇರುತ್ತದೆ. ಎಕ್ಸಿಬಿಷನ್ ಸಿದ್ಧವಾಗುತ್ತಿದೆ ಮತ್ತು ಜಾತ್ರೆಯಲ್ಲಿ ಬರುವ ಎಲ್ಲಾ ಆಟಿಕೆಗಳು ಮತ್ತು ಮನೆಯೋಪಯೋಗಿ ಸಣ್ಣ ಪಣ್ಣ ವಸ್ತುಗಳು ಮತ್ತು ಎಲ್ಲಾ ತರಹದ ವಸ್ತುಗಳು ಸಿಗುತ್ತಿವೆ. ಎಲ್ಲಾ ಭಕ್ತಾದಿಗಳು ಬಂದು ಸಹಕರಿಸಬೇಕೆಂದು ಕೇಳಿಕೊಳ್ಳುತ್ತೇವೆ. ನೀವೇನಾದರೂ ಬೆಂಗಳೂರು ಮಾರ್ಗದಿಂದ ಬರುತ್ತಿದ್ದರೆ ನಮ್ಮ ಊರಿನ ಹೆಸರು ಬನಶಂಕರಿ ಹಾಲ್ಟ್ ಎಂದು ವೇರ್ ಇಸ್ ಮೈ ಟ್ರೈನ್ ಅಲ್ಲಿ ಸರ್ಚ್ ಮಾಡಿದರೆ ಅದರಲ್ಲಿ ಬರುವ ಟ್ರೈನ್ ಗಳಿಗೆ ಬರಬಹುದು. ವಿಶೇಷವಾಗಿ ಕೆಲವು ಎಕ್ಸ್ಪ್ರೆಸ್ ರೈಲುಗಳನ್ನು ನಿಲ್ಲಿಸಲಾಗುತ್ತಿದೆ.